ಮಾಡಬೇಕನ್ನೋ ಉದ್ದೇಶ ಏನು? ಇವತ್ತು ರಾಜ್ಯದಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಬೇಕಾಗಿರತಕ್ಕಂಥವರು ವಿರೋಧ ಪಕ್ಷದವರು. ಅವರು ಎತ್ತಂಥ ಧ್ವನಿಗೆ ಸ್ಪಂದನೆ ಮಾಡಿ ರೈತರ ಬಗ್ಗೆ, ರಾಜ್ಯದ ಸಮಸ್ಯೆ ಬಗ್ಗೆ ಸ್ಪಂದಿಸಬೇಕಾಗಿರೋದು ಸರ್ಕಾರದವರು. ಅದಕ್ಕೋಸ್ಕರ ವಿಧಾನಸಭೆ ಅಧಿವೇಶನ ಕರೆಯೋದು. ಆದರೆ ರೈತರ ಸಮಸ್ಯೆ ಇರ್ಬೋದು, ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕಾಗಿರತಕ್ಕಂಥ ವಿರೋಧ ಪಕ್ಷದವರು ಉದ್ದೇಶಪೂರ್ವಕವಾಗಿ ಕೇಂದ್ರ ಸರ್ಕಾರದ ಮೇಲೆ ಬಂದಿರತಕ್ಕಂಥ ಭ್ರಷ್ಟಾಚಾರದ ಆರೋಪ ಇರ್ಬೋದು, ನೀಟ್ ಪರೀಕ್ಷೆ ಅಕ್ರಮ ಇರ್ಬೋದು, ಇದನ್ನು ಮರೆಮಾಚಲು ಇವತ್ತು ನಾಗೇಂದ್ರ ಅವ್ರ ಮೇಲೆ ಇವತ್ತು ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡ್ತಾಯಿದ್ದಾರೆ. ರಾಜೀನಾಮೆ ಕೊಡಿಸೋದು ಅದು ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯ. ಇವತ್ತು ರಾಜೀನಾಮೆ ಕೊಡಬೇಕು ಅನ್ನಂಗಿದ್ರೆ ಅದನ್ನು ವಿಧಾನಸಭೆ ಒಳಗಡೆ ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡಬೇಕು. ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ಇವತ್ತು BJPಯವರು ಉದ್ದೇಶಪೂರ್ವಕವಾಗಿ ವಿಧಾನಸಭೆ ಅಧಿವೇಶನನ ಹಾಳು ಮಾಡಲಿಕ್ಕೋಸ್ಕರ ಇವತ್ತು ಭ್ರಷ್ಟಾಚಾರದ ಹೆಸರಿನಲ್ಲಿ ಇವತ್ತು ಭ್ರಷ್ಟಾಚಾರಿಗಳೇ ಹೋರಾಟ ಮಾಡ್ತಾಯಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲಿ ಅಶಿಸ್ತಿನಿಂದ ವರ್ತನೆ ಮಾಡ್ತಾಯಿದ್ದಾರೆ. ಆದ್ದರಿಂದ BJP ಮೇಲೆ ಇರತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಅವ್ರು ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಇಲ್ಲಿಂದ ದುಡ್ಡು ಕಳಿಸಿದ್ರು. ರಾಹುಲ್ ಗಾಂಧಿ ಅವರು ದುಡ್ಡು ಇನ್ನೂ ಅಷ್ಟು ದರಿದ್ರ ಬಂದಿಲ್ಲ. ರಾಹುಲ್ ಗಾಂಧಿ ಅವರ ತಂದೆ, ಅವ್ರ ತಾತ ಸಾವಿರಾರು ಕೋಟಿ ಆಸ್ತಿನ ಇವತ್ತು ದೇಶಕ್ಕೆ ಹಂಚಿಕೆ ಮಾಡಿದ್ದಾರೆ. ಆದರೆ ನರೇಂದ್ರ ಮೋದಿ ಯಾರಿಗೂ ಹಂಚಿಕೆ ಮಾಡಿಲ್ಲ. ನರೇಂದ್ರ ಮೋದಿ ಎಲ್ಲ ಅದಾನಿ ಅಂಬಾನಿ ಹೆಸರಿನಲ್ಲಿ ಇವತ್ತು ಬೇನಾಮೇಲಿ ಭ್ರಷ್ಟಾಚಾರದ ಹಣನ ಸೇಕರಣೆ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರಿಗೆ ಕರ್ನಾಟಕದಲ್ಲಿ ವಿಜೇಂದ್ರ RTGS ಮಾಡಿರ್ತಕ್ಕಂಥ ಲೂಟಿ ಹಣವನ್ನು ಇವತ್ತು ನರೇಂದ್ರ ಮೋದಿರವರ ಖಾತೆಗೆ ಕಳಿಸಿರಬೇಕು. ಅದಕ್ಕೆ ಅವ್ರಿಗೆ ನೆನಪು ಬರ್ತಾ ಇದೆ. ಮತ್ತೊಬ್ಬರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿರವರು ಮೊನ್ನೆ ಬಿಡದಿ ರೈತರ ವಿಷಯದಲ್ಲಿ ಬಿಡದಿ ರೈತರು ಇಷ್ಟೊಂದು ಸಂಕಷ್ಟ ಎದುರಿಸಲಿಕ್ಕೆ ಮೂಲ ಕಾರಣ ಯಾರು ಅಂದರೆ ಅದು ಕುಮಾರಸ್ವಾಮಿರವರೇ. ಕುಮಾರಸ್ವಾಮಿರವರ ಅವಧಿ ಒಳಗಡೆ 2006ರಲ್ಲಿ ಮಾಡಿದಂತಹ ಪಾಪದ ಕೆಲಸದಿಂದ ಇವತ್ತು ರೈತರು ಬೀದಿಗೆ ಬಂದಿದ್ದಾರೆ. ರೈತರನ್ನ ಸಂರಕ್ಷಣೆ ಮಾಡಬೇಕನ್ನೋದೇ ಕಾಂಗ್ರೆಸ್ ಪಕ್ಷದ ಒಂದಂಶದ ಕಾರ್ಯಕ್ರಮ. ರೈತರಿಗೆ ಯಾವುದೇ ರೀತಿ ಅನ್ಯಾಯಕ್ಕೆ ಬಿಡಲ್ಲ. ಇದ್ರ ಬಗ್ಗೆ ಈಗಾಗಲೇ KPC ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಹೇಳಿದ್ದಾರೆ, ರೈತರಿಗೆ ಸೂಕ್ತ ಪರಿಹಾರ ಕೊಡ್ತೀವಂತ. ಆದರೆ BJP ಜನತಾದಳ ಎರಡೂ ಸೇರಿ ರೈತರಿಗೆ ಮೋಸ ಮಾಡಿದೆ. ಅವ್ರದ್ದೇ 100 ಎಕರೆ ಭೂಮಿ ಇದೆ. ಆ 100 ಎಕರೆ ಭೂಮಿನ ಇವತ್ತು ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಈ ರೀತಿ ಹೋರಾಟ ಮಾಡ್ತಾಯಿದ್ದಾರೆ. ಹೋರಾಟ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಜನತಾದಳದವರು, BJPಯವರು ಎಲ್ಲರೂ ಮಾಡ್ಬೋದು. ಹೋರಾಟ ಮಾಡಬೇಡಿ ಅಂತ ಹೇಳಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಆದರೆ ಹೋರಾಟದ ಹೆಸರಿನಲ್ಲಿ ಅವ್ರು ಬಳಸಿರ್ತಕ್ಕಂಥ ಪದ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿರವರು ಗೌರವಾನ್ವಿತ ಕೇಂದ್ರ ಸಚಿವರು ಅಂದರೆ ಹೋಗೋ ಬಾರೋ ಅನ್ನತಕ್ಕಂಥ ಪದ ಬಳಸಿದ್ದಾರೆ. ಅವರ ಅಪ್ಪನ ಹೆಸರು ಹೇಳಿದ್ದಾರೆ. ಯಾರಪ್ಪ ಏನು ದುಡ್ಡು ಮಾಡಿದ್ದಾರೆ, ಯಾರಪ್ಪನ ಹೆಸರಲ್ಲಿ ಎಷ್ಟು ಕೋಟಿ ಲೂಟಿ ಹೊಡೆದಿದ್ದಾರೆ ಅಂತ ಇವತ್ತು ರಾಜ್ಯದ ಜನಗಳಿಗೆ ಗೊತ್ತಾಗಿದ್ರೆ, ನಿಮಗೇನಾದರೂ ಕಿಂಚಿತ್ತು ರಾಜ್ಯದ ಬಗ್ಗೆ ಇದ್ದರೆ ಹೋಗಿ ಕೇಂದ್ರದಲ್ಲಿ ಲೋಕಸಭೆ ಒಳಗಡೆ ಪ್ರತಿಭಟನೆ ಮಾಡಿ. ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಯ್ತಾ ಇದೆ, ಕಾವೇರಿ ನೀರಿನಲ್ಲಿ ಅನ್ಯಾಯ ಆಯ್ತಾ ಇದೆ. ನೀವು ಮಂಡ್ಯದ ಲೋಕಸಭಾ ಸದಸ್ಯರು. ಆದರೆ ಅದನ್ನು ಹೊರತುಪಡಿಸಿ ನೀವು ಇವತ್ತು ರಾಜಕೀಯ ಲಾಭಕ್ಕೋಸ್ಕರ ಇವತ್ತು ನರೇಂದ್ರ ಮೋದಿನ ಅತಿ ಟೀಕೆ ಮಾಡಿರ್ತಕ್ಕಂಥದ್ದು ಯಾರು ಅಂದರೆ ಅದು ದೇವೇಗೌಡರು, ಕುಮಾರಸ್ವಾಮಿಯವರವರು. ಇವತ್ತು ನೀವು ಕುಮಾರಸ್ವಾಮಿ ಅಧಿಕಾರಕ್ಕೋಸ್ಕರ ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗೋರು ಅಂತ ಹೇಳಿ ಇವತ್ತು ಅವರು BJPಯ ಓಲೈಕೆ ಮಾಡ್ತಾ ಇದ್ದಾರೆ. ಆದ್ದರಿಂದ RTGS ಕಳ್ಳರು ಯಾರು, ದೇವರ ಹೆಸರಿನಲ್ಲಿ ಲೂಟಿ ಮಾಡಿರೋರು, ಶ್ರೀರಾಮನ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದವರು, ರಾಮನ ಹೆಸರಿನ ಉಂಡಿ ಕದ್ದವರು ಯಾರಾದರೂ ಇದ್ದರೆ ಅದು BJPಯ ಭ್ರಷ್ಟು ಅಂತ ಇಡೀ ದೇಶಕ್ಕೆ ಗೊತ್ತಾಗಿದೆ. ವಿದ್ಯಾರ್ಥಿಗಳಿಂದ ಮತ ಪಡೆದು ಇವತ್ತು ನೀಟ್ ವಿದ್ಯಾರ್ಥಿಗಳಿಗೆ ಅಕ್ರಮ ಆಗಿರೋದ್ರ ಬಗ್ಗೆ ತನಿಖೆ ನಡೆಸೋಕೆ ಹೋದರೆ ಇವತ್ತು ವಿದ್ಯಾರ್ಥಿಗಳ ಮೇಲೆ ಇವತ್ತು ಗನ್ ಮೂಲಕ ಇವತ್ತು ಉತ್ತರ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಇದಕ್ಕೆಲ್ಲ ತಕ್ಕ ಶಾಸ್ತ್ರೀಯನ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ರಾಹುಲ್ ಗಾಂಧಿ ಅವರ ಹೆಸರುಗಳಷ್ಟು ಯೋಗ್ಯತೆ ಈ BJPಯ ಭ್ರಷ್ಟಿಗಿಲ್ಲ ಅಂತ ನಾವು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ.